ಈ ಒಂದು ಸ್ಪೇಸ್ ಮಾತ್ರ 90 ಡಿಗ್ರಿ ಇದೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಸ್ನೇಹಿತರೆ ನಮ್ ನಡ್ಕೊಂಡು ಹೋಗಕ್ಕೆ ಇಷ್ಟು ಕಷ್ಟ ಇರೋದಲ್ಲ ಇದೆಲ್ಲ ಆ ಕಾಲದಲ್ಲಿ ಮಾಡಿರೋ ಕಲ್ಲುಗಳು, ಇದೆಲ್ಲ ಕಲ್ಲುಗಳಲ್ಲಿ ಕೆತ್ತಿ. ಸ್ನೇಹಿತರೆ ನಾವೀಗ ರಾಮ್ ದೇವ್ರ ಬೆಟ್ಟಕ್ಕೆ ಹೋಗ್ತಾ ಇದೀರಿ. ಸ್ನೇಹಿತರೆ ಇನ್ನೊಂದು ಅದೃಷ್ಟ ಏನಂದ್ರೆ ದೇವ್ರಿಗೆ ಹೋಗೋ ಹಾಲು ಅಭಿಷೇಕ ನನ್ನ ಕೈಯಿಂದ ಹೋಗ್ತಾ ಇದೆ. ನಮಸ್ಕಾರ, ಟ್ರಾವೆಲರ್ ಎಸ್ ಚಾನೆಲ್ಗೆ ಸ್ವಾಗತ. ಪ್ರಪಂಚವನ್ನ ನನ್ನೊಂದಿಗೆ ಅನ್ವೇಷಿಸೋಣ. ಸ್ನೇಹಿತರೆ ನಾವೀಗ ರಾಮ್ ದೇವ್ರ ಬೆಟ್ಟಕ್ಕೆ ಹೋಗ್ತಾ ಇದೀರಿ. ಇದು ರಾಮನಗರ ಇರೋದು, ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಸ್ಟಾರ್ಟಿಂಗ್ ನೀವು ಬಂದಿದ್ದೆ ಒಂದು ಚೆಕ್ ಪೋಸ್ಟ್ ಬರುತ್ತೆ. ಆ ಚೆಕ್ ಪೋಸ್ಟ್ ದಾಟ್ಕೊಂಡು ಈ ಒಂದು 2 ಕಿಲೋಮೀಟರ್ ಜರ್ನಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ತುಂಬಾ ವರ್ಸ್ಟ್ ಆಗಿದೆ. ದೇವಸ್ಥಾನ ಆಲ್ಮೋಸ್ಟ್ ರೀಚ್ ಆಗೋ ರೋಡು 2 ಕಿಲೋಮೀಟರ್ ನೀವು ದಾಟ್ಕೊಂಡ್ ಬಂದ್ರೆ ಈ ಒಂದು ದೇವಸ್ಥಾನಕ್ಕೆ ರೀಚ್ ಆಗ್ಬೋದು. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಮೇಲೆ ಹೋಗಕ್ಕೆ ಹೆಂಗಿದೆ ಏನು ಅಂತ ಒಂದೊಂದು ಡೀಟೇಲ್ಸ್ ಈ ಒಂದು ವಿಡಿಯೋಲಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ಮೇಲೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲ್ ಆವೇಶ್. ತುಂಬಾ ದಿನದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ಬೇಕು ಅನ್ಕೊಂಡೆ. ಈಗ ಆ ಕೂಡ್ ಬಂದಿದೆ. ನಿಮ್ಗೂ ತೋರಿಸ್ತೀನಿ ದೇವಸ್ಥಾನ ಹೆಂಗಿದೆ, ಮೇಲೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು, ಎಷ್ಟೊತ್ತಾಗುತ್ತೆ ಏನು ಅಂತ ಎಲ್ಲ ಒಂದೊಂದು ವಿಡಿಯೋ ಹೇಳ್ಕೊಂಡ್ ಬರ್ತೀನಿ. ಬನ್ನಿ ಸ್ನೇಹಿತರೆ, ಹಿಂಗೆ ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ, ಹಿಸ್ಟ್ರಿನ ತಿಳ್ಕೋಣ. ಹೋಗ್ತಾ ಹೋಗ್ತಾ ಎಲ್ಲ ಒಂದೊಂದು ಹೇಳ್ತೀನಿ, ದೇವಸ್ಥಾನ ಹಿಸ್ಟ್ರಿನು. ಬನ್ನಿ ಸ್ನೇಹಿತರೆ ಇಲ್ಲಿನ ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಬಿಸಿಲಿದ್ರು ಇಲ್ಲಿ ನಡ್ಕೊಂಡು ಹೋದಾಗ ನಂಗೇನು ಅಷ್ಟು ಬಿಸಿಲು ಅನ್ಸಿಲ್ಲ ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು ವಾತಾವರಣ. ಫುಲ್ ಫಾರೆಸ್ಟ್ ಎಲ್ಲ ಚೆಕ್ ಮಾಡಿ ನಿಮ್ಗೆ ಬಿಡ್ತಾರೆ. ಬಾಟ್ಲ್ ಗೀಟ್ಲ್ ಎಲ್ಲ ಏನು ಬಿಡಲ್ಲ. ನಾನು ಡ್ರೋನ್ ಕೂಡ ಅಲ್ಲೇ ಇದೆ, ಯಾಕಂದ್ರೆ ಡ್ರೋನ್ ಆರ್ಸಂಗಿಲ್ಲ ಇಲ್ಲಿ, ಅದಕ್ಕೆ ಅಲ್ಲೇ ಡ್ರೋನ್ ಕೊಟ್ಟಿದ್ದೀನಿ. 35 ರುಪೀಸ್ ಚಾರ್ಜ್ ಮಾಡಿದ್ದಾರೆ. 25 ರುಪೀಸ್ ಬೈಕ್ಗೆ, 10 ರುಪೀಸ್ ಪರ್ ಪರ್ಸನ್ ಅಂತ. ನೋಡ್ಬೋದು ಹಿಂದೆ ಹೆಂಗಿದೆ ಅಂತ ವಾತಾವರಣ. ಅದ್ಭುತವಾಗಿದೆ ಸ್ನೇಹಿತರೆ. ಬಿಸಿಲಂತೂ ತುಂಬಾ ಜಾಸ್ತಿ ಇದೆ. ನೋಡೋಣ, ಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹೆಂಗಿರುತ್ತೆ ಏನು ಅಂತ. ಇಲ್ಲಿ ನೋಡಿ ಆಂಜನೇಯ ಮೂರ್ತಿ ಇದೆ. ನಡ್ಕೊಂಡು ಹೋಗ್ಬೇಕು ಇವಾಗ. ಬನ್ನಿ ಹೋಗ್ತಾ ಇರೋಣ ಸ್ನೇಹಿತರೆ. ಇನ್ನೊಂದು ಅದೃಷ್ಟ ಏನಂದ್ರೆ ದೇವ್ರಿಗೆ ಹೋಗೋ ಹಾಲು ಅಭಿಷೇಕ ನನ್ನ ಕೈಯಿಂದ ಹೋಗ್ತಾ ಇದೆ. ಇನ್ನು ಯಾರು ಹೋಗ್ತಾ ಇಲ್ಲ ಮೇಲೆ ಅಂತ ನನ್ನ ಕೈಗೆ ಕೊಟ್ರು. ಯಾಕಂದ್ರೆ ಅಷ್ಟ್ ಮೇಲೆ ಎತ್ಕೊಂಡು ಯಾರು ಎತ್ಕೊಂಡು ಹೋಗಕ್ಕಾಗಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಈ ಹಾಲಲ್ಲಿ ಇವಾಗ ಎತ್ಕೊಂಡು ಕೊಟ್ರೆ ಅಭಿಷೇಕ ಮಾಡ್ತಾರೆ. ಇದೊಂದು ಕಾರ್ಯ ನನ್ನ ಕೈಯಿಂದ ಆಗ್ತಾ ಇದೆ ಸ್ನೇಹಿತರೆ. ಬನ್ನಿ ಹೋಗ್ತಾ ನಡ್ಕೊಂಡು. ಜೈ ಶ್ರೀರಾಮ್ 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 ಜೈ ಶ್ರೀರಾಮ್. ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀರಿ. ಇಲ್ಲೊಂದು ದೇವಸ್ಥಾನ ಇದೆ ಇಲ್ ಮೇಲೆ. ಆ ಕಡೆ ಒಂದು ನನ್ನ ಹಿಂದೆ ನೋಡ್ಬೋದು, ಅಲ್ಲೊಂದು ದೇವಸ್ಥಾನ ಇದೆ. ಅದ್ಭುತವಾಗಿದೆ ವಾತಾವರಣ ಮಾತ್ರ. ಸ್ನೇಹಿತರೆ ನನ್ನ ರೈಟ್ ಸೈಡ್ ಏನು ನೋಡ್ತಾ ಇದ್ದೀರಾ, ಅದು ಬಂದು ಶಿವನ ದೇವಸ್ಥಾನ. ನೀವು ಫಸ್ಟ್ ಇಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿ ಹೋಗ್ಬೋದು, ಇಲ್ಲ ಅಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲಿ ಬರ್ಬೋದು. ಶಿವ ದೇವಸ್ಥಾನ ಮಾತ್ರ ಚೆನ್ನಾಗಿದೆ. ಅಲ್ಲೂ ಹೋಗಿ ನೀವು ಖಂಡಿತ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ. ಬನ್ನಿ ಸ್ನೇಹಿತರೆ, ಇವಾಗ ಅಭಿಷೇಕಕ್ಕೆ ಹಾಲು ಕೊಟ್ಟು ಆ ಶ್ರೀರಾಮನ ದರ್ಶನ ಮಾಡೋಣ. ಈ ಒಂದು ದೇವಸ್ಥಾನ ಪ್ಲಾನಿಂಗ್ ಅಂತ ತುಂಬಾ ದಿನದಿಂದ ಮಾಡ್ತಾ ಇದ್ದೆ, ಬ್ಲಾಗ್ ಆಗಬೇಕು ಅಂತ. ಆದರೆ ಇವತ್ತು ಅದು ಖಂಡಿತ ನನ್ನ ಚಾನಲ್ ಅಪ್ಲೋಡ್ ಆಗಿದೆ. ತುಂಬಾ ಖುಷಿ ಆಯಿತು ಈ ಒಂದು ವಿಡಿಯೋ ನನ್ನ ಚಾನಲ್ ಹಾಕಿದ್ದಕ್ಕೆ. ಸ್ನೇಹಿತರೆ ದೇವಸ್ಥಾನ ಮುಂದೆ 360 ವ್ಯೂ ಎಂಜಾಯ್ ಮಾಡಿ. ಹೆಂಗಿದೆ ನೋಡಿ ಸ್ನೇಹಿತರೆ, ಅದ್ಭುತವಾಗಿ ಅನಿಸ್ತು ನನಗೆ ಈ ಒಂದು ಜಾಗ. ನೀವು ಕೂಡ ಎಂಜಾಯ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ ದೇವಸ್ಥಾನ ಪಕ್ಕದಲ್ಲೇ ಒಂದು ರೋಡ್ ಇದೆ ಫುಲ್ ಮೇಲೆ ಹೋಗಕ್ಕೆ. ಇದಂತೂ ತುಂಬಾ ಕಷ್ಟ ಅಂತ ಲೆಕ್ಕಕ್ಕೆ. ನೋಡೋಣ, ಮೇಲೆ ಹೋಗ್ಬಿಟ್ಟು ನೋಡೋಣ ಏನಿದೆ ಏನು ಅಂತ. ಬನ್ನಿ ಸ್ನೇಹಿತರೆ, ಹೆಂಗಿದೆ ದಾರಿ. ಎಲ್ಲಾರು ಇಲ್ಲಿ ಮೇಲೆ ಅವರು ಚಪ್ಪಲಿ ಹಾಕೊಂಡ್ ಬರ್ತಾ ಇದಾರೆ. ಕೆಳಗಡೆ ಚಪ್ಪಲಿ ಬಿಟ್ಬಿಡಿ ನೀವು ಬಂದಾಗ, ಯಾಕಂದ್ರೆ ಇದೆಲ್ಲ ಶ್ರೀರಾಮ ಓಡಾಡಿರೋ ಜಾಗ. ಅವರೆಲ್ಲ ವನವಾಸನೂ ಇದ್ರಂತೆ ಒಂದ್ 3 ತಿಂಗಳು. ಹನುಮಾನ್ ಚಾಲೀಸ್ ಹಾಕಿದ್ದಾರೆ. ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಬರ್ತದೆ ಮೇಲೆ ಹೋಗಕ್ಕೆ ಇವಾಗ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ದಾರಿನೇ ಇಲ್ಲ ಅನ್ಕೊಂಡೆ. ದಾರಿ ನೋಡಿದ್ರೆ ಇಲ್ಲಿದೆ ನೋಡಿ, ಈ ಕಲ್ಲುಗಳಲ್ಲಿ.
ನನಗಂತೂ ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಹಂಪಿ ವೈಬ್ಸ್ ಬರ್ತಾ ಇದೆ. ಯಾಕಂದ್ರೆ ಹಂಪಿದಲ್ಲೇ ಇದ್ದಂಗೆ ಅನ್ಸ್ತದೆ. ಯಾಕಂದ್ರೆ ಕಲ್ಲುಗಳೆಲ್ಲ ವಾತಾವರಣ ನೋಡ್ತಾ ಇದ್ರೆ ಇಲ್ಲಿ ಕಲ್ಲುಗಳೆಲ್ಲ ಸ್ವಲ್ಪ ನೋಡ್ಕೊಂಡ್ ಬರ್ಬೇಕು ನೀವು ಬಂದಾಗ. ಸ್ನೇಹಿತರೆ, ಇಲ್ಲಿ ರಾಮ ಹೆಂಗ್ ಬಂದ್ರು ಅಂದ್ರೆ, ಸ್ನೇಹಿತರೆ, ಸುಗ್ರೀವ ಅವರು ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕ ನೋಡಿ ಹಂಗೆ ಕಣ್ಣಲ್ಲಿ ಸೆರೆ ಮಾಡಿ ಬಂದು ಒಂದು ಮೂರ್ತಿ ಮಾಡಿ ತಗೊಂಡು ಈ ಜಾಗಕ್ಕೆ ಬರ್ತಾ ಇರ್ತಾರೆ. ಅಲ್ಲಿ ಕಿಷ್ಕಿಂದಾಗ ಎತ್ಕೊಂಡು ಹೋಗಕ್ಕೆ ಸೆಂಟ್ರಲ್ಲಿ ಒಂದು ರಾಕ್ಷಸ ಬಂದು ಅಡ್ಡ ಹಾಕಿ ಯುದ್ಧಕ್ಕೆ ನಿಂತಾಗ ಸುಗ್ರೀವ ಅವರು ವಿಗ್ರಹನ ಕೆಳಗಡೆ ಇಟ್ಬಿಡ್ತಾರೆ. ಅವಾಗ ರಾಮ ಇಲ್ಲೇ ನೆಲೆಸ್ಬಿಡ್ತಾರೆ. ಸುಗ್ರೀವ ಅವರು ನಾನು ಇಲ್ಲೇ ಇರ್ತೀನಿ, ನನಗೆ ಈ ಜಾಗ ತುಂಬಾ ಇಷ್ಟ ಆಯ್ತು ವಾತಾವರಣ ಅಂತ ಭೂಮಿನ ತೆಗೆದ್ರು ರಾಮ ಬರಲ್ಲ, ಇಲ್ಲೇ ಆಗ್ತಾರೆ. ಅದೇ ಇಲ್ಲಿನ ಕತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಜಾಗ. ನೀವು ಖಂಡಿತ ಬಂದಾಗ ಫ್ಯಾಮಿಲಿ ಜೊತೆ ಬಂದು ಮಕ್ಕಳ ಜೊತೆ ಬಂದು ಹೋಗುವಂತ ಜಾಗ. ಅದ್ಭುತವಾಗಿದೆ ಸ್ನೇಹಿತರೆ. ನೋಡಿ ಹೆಂಗಿದೆ ವ್ಯೂ, ತೋರಿಸ್ತೀನಿ ಮನೆ ವ್ಯೂ ಹೆಂಗಿದೆ ಅಂತ. ನೋಡಿ ಹೆಂಗಿದೆ ಅಂತ. ಸುತ್ತ ನೋಡಿ ಸ್ನೇಹಿತರೆ ಹೆಂಗಿದೆ ಬೆಟ್ಟ, ಸುತ್ತ ಬೆಟ್ಟ ಗುಡ್ಡ, ಅದ್ಭುತವಾಗಿದೆ. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಶ್ರೀರಾಮ, ರಾಮ ರಾಮ ರಾಜ. ಸ್ನೇಹಿತರೆ, ಹಿಂಗ್ ಹೋಗ್ತಾ ಇದೀರಿ ಇವಾಗ ನೋಡಿ, ಈಗ ದಾರಿಲಿ ಸುಸ್ತರಾಗಿದೆ ಮೇಲೆ ಹೋಗಕ್ ಬೆಟ್ಟಗಳು. ಬನ್ನಿ ನಮ್ಮ ಆಂಜನೇಯ ಸ್ವಾಮಿನ ದರ್ಶನ ಮಾಡಿಸ್ತೀನಿ. ಸಿಕ್ಕಿದ್ದಾರೆ ಇಲ್ಲಿ. ಜೈ ಶ್ರೀರಾಮ್. ಆಂಜನೇಯ ಸ್ವಾಮಿ ಹತ್ರ ಹೋಗೋಣ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ಅದ್ಭುತವಾಗಿದೆ. ಬಂಡೆಯಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ ಆಂಜನೇಯ ಸ್ವಾಮಿ. ತುಂಬಾ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾರೆ ಆಂಜನೇಯ ಸ್ವಾಮಿ. ನೋಡಿ ಕ್ಯಾಮ್ರಾಗೆ ನೋಡ್ತಾ ಇದಾರಲ್ಲ. ಸಮಸ್ಯೆ ಇಲ್ಲ. ತುಂಬಾ ಡೇಂಜರ್ ಆಗಿರೋ ಈ ಒಂದು ಇದ್ರಲ್ಲಿ ಮಕ್ಕಳು ಕೂಡ ಬಂದಿದ್ದಾರೆ. ನೋಡಿ ಹೆಂಗಿದೆ. ಜೈ ಶ್ರೀರಾಮ್. ತುಂಬಾ ಚಿಕ್ಕದಿದೆ ಕಲ್ಲು. ಸ್ನೇಹಿತರೆ, ನಮ್ ನಡ್ಕೊಂಡು ಹೋಗಕ್ಕೆ ಇಷ್ಟು ಕಷ್ಟ ಆದ್ರೆ ಇದು ಮಾಡಿ ಈ ಕಂಬಿಗಳೆಲ್ಲ ಹಾಕಿ ಮೇಲೆ ದಾರಿ ಮಾಡಿದಾರಲ್ಲ, ಅವ್ರು ಎಷ್ಟು ಕಷ್ಟ ಬಿದ್ದಿರ್ಬೋದು. ನನಗಂತೂ ಇಲ್ಲಿಂದ ನೋಡ್ತಾ ಇದ್ರೇನೆ ಭಯ ಆಗ್ತಿದೆ. ಅವ್ರು ನಿಂತ್ಕೊಂಡು ಇಲ್ಲೆಲ್ಲ ಈ ಕಾಲದಲ್ಲಿ ಮಾಡಿರೋದಲ್ಲ ಇದೆಲ್ಲ, ಆ ಕಾಲದಲ್ಲಿ ಮಾಡಿರೋ ಕಲ್ಲುಗಳು ಇದೆಲ್ಲ. ಕಲ್ಲುಗಳಲ್ಲಿ ಕೆತ್ತಿ ಒಂಥರ ಮೆಟ್ಲ್ ತರ ಮಾಡಿ ಈ ಒಂದು ಕಂಬಿನ ಹಾಕಿದ್ದಾರೆ ಸೇಫ್ಟಿಗೋಸ್ಕರ. ಶಿವ ಶಿವ, ರಾಮ ರಾಮ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೀವು ಬಂದಿದ್ದೀರ ನಾವ್ ಮೇಲೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹಾ, ಹಂಗಿರ್ಬೇಕು ಸೌಂಡ್. ಭಯ ಬೀಳ್ಬೇಡ, ಬಾರೋ. ಆಂಜನೇಯ ಇದಾರೆ, ಇಟ್ಕೊಂತಾರೆ ಬಿಸಿ ತಕ್ಷಣ ಹಂಗೆ. ಬೆಂಗಳೂರು ಹೋಗುದು. ಹಾ ಹೌದು, ವೈಟ್ ಫೀಲ್ಡ್. ಹಾ ಹೌದು. ನೋಡ್ಬೋದು, ಈ ಒಂದು ಪ್ಲೇಸ್ ಮಾತ್ರ 90 ಡಿಗ್ರಿ ಇದೆ. ತುಂಬಾ ಅಂದ್ರೆ ತುಂಬಾ ಕಷ್ಟ ಇಳಿಯಕ್ಕೆ.
ಇಲ್ಲಿ ಮಾತ್ರ ನೀವು ಬಂದಾಗ ಖಂಡಿತ ನೋಡಿಕೊಂಡು ನಿಧಾನ ಆದರೂ ಪರವಾಗಿಲ್ಲ, ಆರಾಮಾಗಿ ಇಳೀರಿ. ಎಷ್ಟು ಡೇಂಜರ್ ಇದೆ, ಆದರೆ ಜೈ ಶ್ರೀರಾಮ್ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಯಾವುದೇ ಭಯ ಇರಲ್ಲ. ಬನ್ನಿ ಹೋಗೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಂದ್ಬಿಟ್ರಿ ಅಷ್ಟೇ, ಆಯ್ತು. ದೇವರ ಹೆಸರು ಭಯ ಆಗಿದ್ದಾಗ ಭಯ ಗಿಯ ಏನಿಲ್ಲ, ಮೇಲೆ ಹೋಗೋದಷ್ಟೇ. ಫೈನಲ್ ವ್ಯೂ ಪಾಯಿಂಟ್ ಇದೆ. ಫೈನಲ್ ವ್ಯೂ ಪಾಯಿಂಟ್ ಬಂದ್ಬಿಟ್ಟಿದೆ. ಹೆಂಗಿದೆ ನೋಡಿ ಸ್ನೇಹಿತರೆ, ಬೆಟ್ಟ ಗುಡ್ಡ, ಅಪ್ಪ ನೋಡ್ಬೋದು. ದೇವಸ್ಥಾನ ಅಲ್ಲಿದೆ, ಆ ಟ್ಯಾಂಕ್ ಅಲ್ಲಿ ನೋಡ್ತಾರಲ್ಲ ನಾವು ಅಲ್ಲಿದೆ. ಈ 3 ಬೆಟ್ಟ ಅದ್ಭುತವಾಗಿ ಕಾಣಿಸ್ತಾ ಇದೆ. ಮೇಲೆ ಪೀಸ್ಫುಲ್ ಆಗಿದೆ ಸ್ನೇಹಿತರೆ. ತುಂಬಾ ಇಷ್ಟ ಆಯ್ತು ನನ್ಗೆ ಜಾಗ. ಖಂಡಿತ ಚೆನ್ನಾಗಿದೆ ಸ್ನೇಹಿತರೆ. ಇದೇ ಫೈನಲ್ ವ್ಯೂ ಪಾಯಿಂಟ್, ನೋಡ್ಕೊಳ್ರಿ.